ನಮಸ್ತೆ ಎಲ್ಲರಿಗೂ. ನಾನಿವತ್ತು ರಾಗಿ ಸರಿ ಅಥವಾ ಹೆಲ್ದಿ ರಾಗಿ ಮಿಕ್ಸನ್ನು ಹೇಗೆ ರೆಡಿ ಮಾಡ್ಕೊಳ್ಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ 1.5 kg ಆಗುವಷ್ಟು ರಾಗಿಯನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಈ ಥರ ಒಂದು ಬಟ್ಟೆಯ ಮೇಲೆ ಒಣ ಹಾಕ್ಕೊಳ್ಬೇಕು. ರಾಗಿಯನ್ನು ನಾನು 1.5 kg ಆಗುವಷ್ಟು ತಗೊಂಡಿದ್ದೀನಿ. ನಾನು ಒಂದು 5ರಿಂದ 5.5 kg ಆಗುವಷ್ಟು ರಾಗಿ ಮಿಕ್ಸನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇದು ಗೋಧಿ, ಇಡಿಯಾದ ಗೋಧಿಯನ್ನು ಅದೇ ರೀತಿ ಕ್ಲೀನಾಗಿ 2-3 ಟೈಮ್ಸ್ ತೊಳೆದು ಈ ಥರ ಒಣಗಿ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಇದು ಬಿಳಿ ಜೋಳ, ಇದನ್ನು ನಾನು 3/4 kg ಆಗುವಷ್ಟು ಬಿಳಿ ಜೋಳವನ್ನು ತಗೊಂಡಿದ್ದೀನಿ. ಎಲ್ಲವನ್ನು ಕೂಡ ನೀಟಾಗಿ 2-3 ಟೈಮ್ಸ್ ವಾಶ್ ಮಾಡಿರಬೇಕು. ಇದು ಬಾರ್ಲಿ, ಅರ್ಧ kg ಆಗುವಷ್ಟು ಬಾರ್ಲಿಯನ್ನು ತಗೊಂಡಿದ್ದೀನಿ. ಬಾರ್ಲಿ ದೇಹಕ್ಕೆ ತಂಪು, ತುಂಬ ಹೆಲ್ದಿಯಾಗಿರೋದ್ರಿಂದ ಇದನ್ನು ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಹೆಸರು ಬೇಳೆ, ತೊಗರಿ ಬೇಳೆ, ಮಸೂರ್ ದಾಲ್, ನೀವು ಯಾವುದಾದ್ರೂ ತಗೊಳ್ಬೋದು. ಇದನ್ನು ಅರ್ಧ kg ಆಗುವಷ್ಟು ತಗೊಂಡಿದ್ದೀನಿ. ನೀಟಾಗಿ ತೊಳೆದು ಈ ಥರ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಉದ್ದಿನ ಬೇಳೆಯನ್ನು ಕೂಡ ಒಂದು ಅರ್ಧ kg ಆಗುವಷ್ಟು ತಗೊಂಡಿದ್ದೀನಿ. ನೀವು ಇದನ್ನು ಸ್ವಲ್ಪ ಕಡಿಮೆ ಕೂಡ ತಗೊಳ್ಬೋದು, 1/4 kg ಆಗುವಷ್ಟು ಕೂಡ ತಗೊಳ್ಬೋದು. ಎಲ್ಲವನ್ನು ನೀಟಾಗಿ ತೊಳ್ಕೊಳ್ಬೇಕು. ಇದು ಕೆಂಪು ಕಡಲೆ. ಕೆಂಪು ಕಡಲೆಯಲ್ಲಿ ಕಲ್ಲು ಆ ಥರ ಏನಾದರೂ ಇದ್ದರೆ ಅದನ್ನೆಲ್ಲ ನೀಟಾಗಿ ತೆಕ್ಕೊಂಡು ತೊಳೆದು ಒಣಗಿಸ್ಕೊಳ್ಬೇಕು. ಇದು ಕುಚ್ಚಲಕ್ಕಿ. ನೀವು ಕೆಂಪಕ್ಕಿ, ಬ್ರೌನ್ ರೈಸ್ ಯಾವುದು ಬೇಕಾದರೂ ತಗೊಳ್ಬೋದು, ತುಂಬ ಹೆಲ್ದಿನೇ ಎಲ್ಲನೂ. ಇದು ಹೆಸರು ಕಾಳು. ಇದನ್ನು ಕೂಡ ತೊಳೆದು ಒಣಗಿಸ್ಕೊಂಡಿದ್ದೀನಿ. 3/4 kg ಆಗುವಷ್ಟಿದೆ. ನೀವು ಹೆಸರು ಬೇಳೆಯನ್ನು ಹಿಂದಿನ ದಿವಸನೇ ನೆನೆಸಿಟ್ಟು ಮೊಳಕೆ ಬರಿಸಿದ್ರು ಕೂಡ ಇನ್ನೂ ತುಂಬ ಹೆಲ್ದಿ. ರಾಗಿಯನ್ನು ಕೂಡ ಅದೇ ಥರ ಮಾಡ್ತಾರೆ, ನೆನೆಸಿಟ್ಟು ಅದನ್ನು ಮೊಳಕೆ ಬರೆಸ್ಕೊಂಡು ಯೂಸ್ ಮಾಡ್ತಾರೆ. ಇವೆಲ್ಲವನ್ನು ಚೆನ್ನಾಗಿ ಒಣಗಿಸ್ಕೊಳ್ಬೇಕು. 5-6 ಅವರ್ಸ್ವರೆಗೂ ಒಣಗಿಸ್ಕೊಳ್ಬೋದು. ನೀವು ನೈಟ್ ಎಲ್ಲವನ್ನು ತೊಳೆದಿಟ್ಟು ಬೆಳಗ್ಗೆ ಈ ಥರ ಹುರ್ಕೊಳ್ಬೋದು. ನಾನು ಒಂದು 5 ಅವರ್ಸ್ ತೊಳೆದು ಒಣಗಿಸ್ಕೊಂಡಿದ್ದೀನಿ. ಫಸ್ಟು ರಾಗಿ ಸ್ವಲ್ಪನೇ ರಾಗಿಯನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು, ರೋಸ್ಟ್ ಮಾಡ್ಕೊಳ್ಬೇಕು. ಅದಾದಮೇಲೆ ಹೆಸರು ಕಾಳು, ನೀವು ಯಾವುದಾದ್ಮೇಲೆ ಯಾವ್ದು ಬೇಕಿದ್ರೂ ಮಾಡ್ಕೊಳ್ಬೋದು, ಬಟ್ ಎಲ್ಲವನ್ನು ಚೆನ್ನಾಗಿ ನೀಟಾಗಿ ಕೆಂಪಗಾಗೋವರೆಗೂ ಸ್ವಲ್ಪನೇ ಹಾಕ್ಕೊಂಡು ಹುರಿದು ಎತ್ತಿಟ್ಕೊಳ್ಬೇಕು. ಇದು ತಣ್ಣಗಾಗೋದಕ್ಕೆ ಬಿಡಬೇಕು. ನೋಡಿ, ಹೆಸರು ಕಾಳು ಆದಮೇಲೆ ನಾನು ಕೆಂಪು ಕಡಲೆನ ತಗೊಂಡಿದ್ದೀನಿ. ಕೆಂಪು ಕಡಲೆಯನ್ನು ಕೂಡ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದು ಸ್ವಲ್ಪ ಕೆಂಪಾಗಿ ಒಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅಷ್ಟುವರೆಗೂ ನಾವು ಹುರ್ಕೊಳ್ಬೇಕಾಗುತ್ತೆ. ಇದಾದಮೇಲೆ ಎಲ್ಲವನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ಬೇಕು ತಣಿಯೋದಕ್ಕೆ ಅಂತ. ಇದಾದಮೇಲೆ ನಾನು ಬಿಳಿ ಜೋಳ ತಗೊಳ್ತಾ ಇದ್ದೀನಿ. ಎಲ್ಲವನ್ನು ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದು ಕೆಂಪು ಆಗ್ತಾ ಇದ್ದ ಹಾಗೆಯೇ ಪಟ್ ಅಂತ ಒಡೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಇದು ಗೋಧಿ ಕೂಡ ಕೆಂಪಾಗುವಷ್ಟು ಹುರ್ಕೊಳ್ತಾ ಇದ್ದೀನಿ. ಬಾರ್ಲಿಯನ್ನು ಕೂಡ ಚೆನ್ನಾಗಿ ಕೆಂಪಾಗುವಷ್ಟು ಹುರ್ಕೊಳ್ಬೇಕು. ಇವು ಎಲ್ಲವನ್ನು ನಾವು ಸ್ವಲ್ಪನೇ ಹಾಕಿ ಹುರಿದುಕೊಂಡ ನಂತರ ಇವನ್ನು ಒಂದು ಪಾತ್ರೆಗೆ ತಣಿಯೋದಕ್ಕೆ ಹಾಕ್ಕೊಳ್ಬೇಕು. ಇದು ಉದ್ದಿನ ಬೇಳೆ. ಇದು ಹೆಸರುಬೇಳೆಯನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಕೆಂಪಾಗಿದೆ ನೋಡಿ, ಈ ಥರ ಕೆಂಪಾಗುವಷ್ಟು ರೋಸ್ಟ್ ಮಾಡಬೇಕು. ಇದಾದಮೇಲೆ ಇದು ಕುಚ್ಚಲಕ್ಕಿ, ಕೆಂಪಕ್ಕಿ. ನೀವು ಯಾವುದು ತಗೊಳ್ತೀರೋ ಅದು. ರೆಡ್ ರೈಸ್ ತಗೊಳ್ಬೋದು, ಕುಚ್ಚಲಕ್ಕಿ ತಗೊಳ್ಬೋದು, ಮಂಗಳೂರು ರೈಸ್ ಅಂತೀವಲ್ಲ ಅದು. ಇಲ್ಲಾಂದರೂ ನೀವು ಬ್ರೌನ್ ರೈಸ್ ಅಂತ ಸಿಗುತ್ತಲ್ಲ, ಅದನ್ನಾದರೂ ತಗೊಳ್ಬೋದು. ಇದು ಎಲ್ಲನೂ ಆರೋಗ್ಯಕ್ಕೆ ಒಳ್ಳೆಯದೇ. ಇದನ್ನು ಫ್ರೈ ಮಾಡಾದಮೇಲೆ ಇದು ನಾವು ಡ್ರೈ ಫ್ರೂಟ್ಸನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು.
ಇದು ಆಲ್ಮಂಡ್ ನಾವು ಬಾದಾಮಿ ಅಂತ ಹೇಳ್ತೀವಲ್ಲ, ಬಾದಾಮಿ ಇದನ್ನು ಕೆಂಪಾಗುವಷ್ಟು ಫ್ರೈ ಮಾಡ್ಕೊಳ್ಬೇಕು. ಇದು ಪಿಸ್ತಾ. ನೀವು ಇದನ್ನೆಲ್ಲ ನಿಮಗೆ ಎಷ್ಟು ಪ್ರಮಾಣ ಬೇಕೋ ಅಷ್ಟನ್ನು ಕೂಡ ಹಾಕ್ಕೊಳ್ಬೋದು. ಇಂತಿಷ್ಟೇ ಹಾಕಬೇಕು ಅಂತೇನಿಲ್ಲ. ಇದು ಶೇಂಗಾ, ಕಡಲೆಕಾಯಿ ಅಂತೀವಲ್ಲ ಅದು. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದನ್ನು ಸಿಪ್ಪೆ ತೆಗಿಬೇಕಂತೇನಿಲ್ಲ, ಹಾಗೆಯೇ ಯೂಸ್ ಮಾಡ್ಕೊಳ್ಬೋದು. ಇದು ಕಟ್ ಮಾಡಿರೋ ಗೋಡಂಬಿ ಹಾಗೂ ಕಾಳುಮೆಣಸು ಮತ್ತು ಏಲಕ್ಕಿ, ಓಂಕಾಳು, ನೀವು ಜೀರಿಗೆ ಕೂಡ ಮಿಕ್ಸ್ ಮಾಡ್ಕೊಳ್ಬೋದು ಸ್ವಲ್ಪ ಪ್ರಮಾಣದಲ್ಲಿ. ಇವೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು, ರೋಸ್ಟ್ ಮಾಡ್ಕೊಳ್ಬೇಕು. ಇದು ಸಾಬಕ್ಕಿ, ನೀವು ಫ್ರೈ ಮಾಡಿ ರೋಸ್ಟ್ ಮಾಡಿ ಕೂಡ ಹಾಕ್ಬೋದು, ಹಾಗೆ ಡೈರೆಕ್ಟಾಗಿ ಕೂಡ 1 ಕಪ್ ಆಗುವಷ್ಟು ಹಾಕ್ಕೊಳ್ಬೋದು. ಎಲ್ಲವನ್ನು ತಣಿಸಿ ಈ ಥರ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಕೇಸರಿಯನ್ನು ಸೇರಿಸ್ಕೊಂಡ್ಬಿಟ್ರೆ ಹೆಲ್ದಿ ರಾಗಿ ಮಿಕ್ಸ್ ಪೌಡರ್ ರೆಡಿಯಾಗಿದೆ. ಮಾಡೋದು ಹೇಗಂದರೆ, 1 ಲೋಟ ನೀರಿಗೆ 4 ಸ್ಪೂನ್ ರಾಗಿ ಮಿಕ್ಸನ್ನು ಹಾಕಿ ಚೆನ್ನಾಗಿ ಗಂಟಿಲ್ಲದಂತೆ ಮಿಕ್ಸ್ ಮಾಡ್ಕೊಳ್ಬೇಕು. ನೀವು ಕುಡಿಯೋ ಥರ ಮಾಡ್ಕೊಳ್ತೀರಾ ಅಂದರೆ 2 ಸ್ಪೂನ್ ಹಾಕಿದರೆ ಸಾಕಾಗುತ್ತೆ. ಇದು ಸರಿ ಥರ ಅಂದರೆ 3-4 ಇಯರ್ಸ್ ಮಕ್ಕಳಿಗೆ ಪೇಸ್ಟ್ ಥರ ಮಾಡಿ ತಿನ್ನಿಸೋದಿದ್ರೆ ಈ 4ರಿಂದ 5 ಸ್ಪೂನ್ ಹಾಕಬೇಕಾಗುತ್ತೆ. ಇದಕ್ಕೆ 1 ಸ್ಪೂನಷ್ಟು ಬೆಲ್ಲವನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಡ್ರೈ ಫ್ರೂಟ್ಸ್ ಎಲ್ಲ ಇರೋದ್ರಿಂದ ನಾನು ಉಪ್ಪನ್ನು ಹಾಕಲ್ಲ, ಬೆಲ್ಲವನ್ನು ಯೂಸ್ ಮಾಡ್ತೀನಿ. ಇದು ಫಸ್ಟು ತಣ್ಣಗಿರೋ ನೀರಲ್ಲೇ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಒಂದು ಕುದಿ ಬರುವಷ್ಟು ಇದನ್ನು ಕುದಿಸ್ಕೊಳ್ಬೇಕು. ಕುದಿಸಿ ತಣಿಸಿದ ಮೇಲೆ ಇದು ರಾಗಿ ಸರಿ ರೆಡಿಯಾಗಿದೆ. 1 ವರ್ಷ ಮೇಲ್ಪಟ್ಟು ಎಲ್ಲರೂ ಕೂಡ ಇದನ್ನು ಬಳಸ್ಬೋದು.